ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಸಫಾಯಿ ಕರ್ಮಚಾರಿಗಳ ಒಂದು ಕಾರ್ಯಕ್ರಮ ಪ್ರಾರಂಭ. ಇದು ಅಷ್ಟು ವಿಜೃಂಭಣೆ ಇಲ್ಲದೆ ಇದ್ರೂ ಕೂಡ ಮೊದಲನೇ ಹಂತ, ಮೊದಲನೇ ಸ್ಟೆಪ್ಪು ಯಾವಾಗಲೂ ಹೀಗೆ ಇರುತ್ತೆ. ನಂತರ ಇದರ ಶಕ್ತಿ ಬೆಳೀತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಹೃದಯಪೂರ್ವಕ ಮನಪೂರ್ವಕವಾಗಿ ಅವರ ಜನ್ಮದಿನಾಚರಣೆಗಳಿಗೆ ನಮನಗಳು. ಹಾಗೇನೆ ಈ ಸಫಾಯಿ ಕರ್ಮಚಾರಿಗಳಿಗೆ ಜೀವನ ಕೊಟ್ಟಂಥವರು, ಬದುಕು ಕೊಟ್ಟಂಥವರು, ನಮ್ಮನ್ನು ಗುರುತಿಸಿದಂಥವರು ದಿವಂಗತ ದೇವರಾಜ್ ಅರಸು ಅವರು ಕೂಡ ನಾನು ಸ್ಮರಣೆ ಮಾಡ್ತೀನಿ. ಆ ಮಹಾತ್ಮ ನಮ್ಮ ಪಾಲಿಗೆ ಇಲ್ಲದೆ ಹೋಗಿದ್ರೆ ಇನ್ನೂ ಕೂಡ ನಾವು ಬಹಳ ಹೀನಾಯವಾದಂಥ ಸ್ಥಿತಿಗಳಲ್ಲಿ ಬದುಕಬೇಕಾಗಿದೆ. ಮೂಲ ಪುರುಷ ನಮ್ಮ ಸಮಾಜಕ್ಕೆ ಸಹಾಯ ಮಾಡಿದಂಥವರು ದೇವರಾಜ್ ಅರಸು. ಅವ್ರ ಬಗ್ಗೆ ನೀವು ಎರಡು ವಿಚಾರಗಳನ್ನು ತಿಳ್ಕೋಬೇಕು. ನನಗೆ ನಮ್ಮ ತಂದೆಯವರು ಮತ್ತೆ ಹಿರಿಯರು ಹೇಳ್ತಾರೆ, 1972 ಚುನಾವಣೆಯಲ್ಲಿ IPD ಸಾಲಪ್ಪ ಅವರಿಗೆ MLA ಟಿಕೆಟ್ ಕೊಡಬೇಕು ಅಂತೇಳಿ ಭಾಳ ಒತ್ತಡ ಇತ್ತು. ಆ ಸಂದರ್ಭದಲ್ಲಿ ಎಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸೀಸ್ ಕೂಡ ಟಿಕೆಟ್ಸ್ ವಿತರಣೆ ಆಗೋಗಿತ್ತು. ಚುನಾವಣೆ ನಡೀತು, ದೇವರಾಜ್ ಅರಸು ಸಾಹೇಬರು ಮುಖ್ಯಮಂತ್ರಿಗಳಾದರು. ನಂತರ ಒಂದಿನ ಅವರು ಆಕಸ್ಮಿಕವಾಗಿ ಕಾಂಗ್ರೆಸ್ ಆಫೀಸ್ ಬಂದಾಗ ಬಸಲಿಂಗಪ್ಪ ಅವರ ಅನುವಾಯಿ IPD ಸಾಲಪ್ಪನವರನ್ನ ಬೆಳೆಸಿದಂಥವರು ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಲ ಹೊರುವಂಥ ಪದ್ಧತಿಯನ್ನು ನಿಷೇಧ ಮಾಡಿದಂಥವರು ಬಿ ಬಸಲಿಂಗಪ್ಪ. ಅವರ ಅನುವಾಯಿ ದೇವರಾಜ್ ಅರಸು ಅವರು ಕಚೇರಿಗೆ ಬಂದಾಗ ನೇರವಾಗಿ ಪಕ್ಷದ ಅಧ್ಯಕ್ಷರ ಕೋಣೆಗೆ ಹೋಗದೇನೆ ಬಸಲಿಂಗಪ್ಪ ಅವರ ಕೋಣೆಗೆ ಬಂದು ಮಾತನಾಡುವಾಗ ಹೇಳಿದ್ರಂತೆ, ಏನು ಸಾಲಪ್ಪ ಭಾಳ ಮೌನವಾಗಿ ಕೂತಿದ್ದಾನಲ್ಲ, ಬೇಜಾರಾಗಿ ಕೂತಿದ್ದಾನಲ್ಲ. ಆಗ ಬಸಲಿಂಗಪ್ಪ ಅವರು ಹೇಳಿದಂತೆ, ಸರ್, ಈತನಿಗೆ ಆ ಸಮಾಜದ ಬಗ್ಗೆ ಬಹಳ ಕಾಳಜಿ, ಏನೇನೋ ಕಲ್ಪನೆಗಳು ಇಟ್ಕೊಂಡಿದ್ದ, ಆ ಸಮಾಜಕ್ಕೆ ಅದು ಮಾಡೋದು ಇದು ಮಾಡಬೇಕು ಅಂತೇಳಿ ಆತನಿಗೆ ಅವಕಾಶ ನಾವು ಕೊಟ್ಟಿಲ್ಲ. ಆ ತಕ್ಷಣ ಅಲ್ಲಿದ್ದಂಥ ಒಂದು ವೈಟ್ ಪೇಪರ್ ತೆಗೆದು ಸ್ವೀಪರ್ಸ್ ಅಂಡ್ ಸ್ಕ್ಯಾವೇಂಜರ್ಸ್ ಲೀವಿಂಗ್ ಅಂಡ್ ವರ್ಕಿಂಗ್ ಕಂಡೀಷನ್ ಇಂಪ್ರೂವ್ಮೆಂಟ್ ಕಮಿಟಿ ಚೇರ್ಮನ್ ಇವತ್ತಿಂದ ನಿಮ್ಮ ಚೇರ್ಮನ್ ಅಂತೇಳಿ ಒಂದು ಬಿಳಿ ಪೇಪರಲ್ಲಿ ಬರ್ಕೊಟ್ಟಂತ ಮಾನಿ ಯಾರಾದ್ರೂ ಇದ್ರೆ ಅದು ದೇವರಾಜ್ ಅರಸು. ಸಾಲಪ್ಪನವರು 5 ವರ್ಷಗಳ ಕಾಲ ಇಡೀ ರಾಜ್ಯ ಓಡಾಡಿ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ. 56 ರೆಕಮೆಂಡೇಶನ್ಸ್. ಕರ್ನಾಟಕ ಸರ್ಕಾರ 36 ರೆಕಮೆಂಡೇಶನ್ಸ್ನ ಒಪ್ಪಿಕೊಂಡು ಅದನ್ನು ಜೀವ ಮಾಡ್ತಾರೆ. ಆ ಜೀವ ಅನುಸಾರವಾಗಿ ಇವತ್ತು ಕರ್ನಾಟಕದಲ್ಲಿ ಏನಾದರೂ ಪೌರ ಕಾರ್ಮಿಕರಿಗೆ ಸಿಗ್ತಾ ಇದೆ ಅಂತಂದ್ರೆ ದಟ್ ಈಸ್ ಸಾಲಪ್ಪ ರಿಪೋರ್ಟ್. ಸರ್ಕಾರ ಏನ್ ಮಾಡ್ಬೇಕಾದ್ರೂ ಕೂಡ ಅವ್ರಿಗೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಏನಾದ್ರು ವರದಿ ಇದೆಯಾ ಅಂದ್ರೆ ಸಾಲಪ್ಪನವ್ರ ವರದಿ ಮುಂದೆ ಬರುತ್ತೆ. ದೇವರಾಜ್ ಅರಸು ಅವರ ನಂತರ ಸ್ಥಾನದಲ್ಲಿ ನಿಂತಕ್ಕಂಥವ್ರು ಇಷ್ಟು ವರ್ಷಗಳಲ್ಲಿ ಯಾರಾದ್ರೂ ಇನ್ನೊಬ್ಬ ನಾಯಕ ಇದ್ದಾರೆ ಅಂದ್ರೆ ಈ ಮಹಾತ್ಮ ಸಿದ್ದರಾಮಯ್ಯ. ಅವರಿಗೆ ನಮ್ಮ ಬಗ್ಗೆ ಬಹಳ ಕಲ್ಪನೆಗಳಿವೆ. ಬಹುಶಃ ತಾವೆಲ್ಲರೂ ಕೂಡ ಮೇ 1ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅವರು ಭಾಷಣ ಕೇಳಿ, ಅವ್ರು ಏನು ಭಾಷಣ ಮಾಡ್ತಾ ಇದ್ರು, ನಾನು ಸಾಲಪ್ಪನವರು ವರದಿ ಪುಸ್ತಕ ಇಟ್ಕೊಂಡಿದ್ದೆ. ಆ ವರದಿಯಲ್ಲಿ ಏನಿದೆ, ಅವರು 76ರಲ್ಲಿ ಬರೆದಿರ್ತಕ್ಕಂಥ ವರದಿಯಲ್ಲಿ ಅಂಶಗಳೇನಿದೆ ಅದು ಸಿದ್ದರಾಮಯ್ಯ ಸಾಹೇಬರು ಭಾಷಣ ಮಾಡ್ತಾರೆ. ನಾನು ಸಿದ್ದರಾಮಯ್ಯನವರು ಸಾಹೇಬ್ರಿಗೆ ಹೇಳಿದೆ, ಹೌದಾ ಅಂದ್ರು. ಹೌದು ಸರ್, 76ರಲ್ಲಿ ಸಾಲಪ್ಪನವರು ಇವತ್ತೇನು ಮಾತಾಡಿದ್ದೀರಾ ಅದು ಹಿಂದೆ ಅವ್ರು ಬರೆದಿರ್ತೀರಿ ಸರ್. ಇವ್ರಿಗೆ ರಾಜಕೀಯದ ಸ್ಥಾನಮಾನಗಳು ಸಿಗಬೇಕು, ನಾಮಿನೇಷನ್ಗಳು ಕೊಡಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಹಿಂಗೆಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದಾರೆ. ಈ ಸಮಾಜಕ್ಕೆ ರಾಜಕೀಯದ ಪ್ರಾತಿನಿಧ್ಯ ಕೊಟ್ಟಾಗ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಬರ್ತದೆ. ಆ ಅಂಶ ಇದರಲ್ಲಿ ಇದೆ ಸರ್ ಅಂದಾಗ ಮಾದೇವಪ್ಪ ಸಾಹೇಬ್ರ ಪಕ್ಕದಲ್ಲಿ ಇದ್ರು. ಮಾದೇವಪ್ಪ, ಆ ಪುಸ್ತಕಗಳನ್ನ ಆಚಾಕ್ಸರಿ. ಎಷ್ಟಿದೆ ನಂತರ ಸರ್, ನಮ್ಮ ಹತ್ರ ಒಂದೇ ಒಂದು ಉಳಿಸ್ಕೊಂಡಿದ್ದೀನಿ ಸರ್, ಎಲ್ಲೂ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಒಂದೇ ಒಂದು ಇಟ್ಕೊಂಡಿದ್ದೀನಿ. ಮಾದೇವಪ್ಪ, ಈ ಪುಸ್ತಕಗಳನ್ನ ಅಚ್ಚಾಕ್ಸು,
ಎಲ್ಲರಿಗೂ ಸಿಗೋ ರೀತಿ ಮಾಡೋದು. ಮಹದೇವಪ್ಪ ಸಾಹೇಬರು ಕೂಡ ಅದನ್ನು ಅಚ್ಚಾಕ್ಸ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ವರದಿ ಈ ಸಮಾಜದ ಯುವಕರ ಕೈಗೆ ಸಿಕ್ಕಿದಾಗ ಅವರು ಈಗಿದೆ ನಮಗೆ ಕೊಡಿ ಅಂತ ಕೇಳ್ತಕ್ಕಂಥ ಹಕ್ಕು ಅವರು. ಸಾಲಪ್ಪನವ್ರ ವರದಿ ಓದಿದಾಗ ಮಾತ್ರ ಈಗ ನಮ್ಮ ಸಂವಿಧಾನವನ್ನ ಓದಿ ನಾವು ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿರುವಾಗ ಅದೇ ಪೌರ ಕಾರ್ಮಿಕರ ಮಕ್ಕಳು ನಮ್ಮ ಹಕ್ಕು ಏನಿದೆ, ಸಾಲಪ್ಪನವ್ರು ಏನು ವರದಿ ಬರೆದು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೋಲಿಕೆ ಮಾಡಿ ನೋಡಿದಾಗ ಈ ಮಹಾತ್ಮನ ನಾವು ಪೂಜೆ ಮಾಡ್ತೀವಿ. ಯಾಕೆ ಈ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೇನೋ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಸಮಾಜವಾದಿಯ ನಾಯಕರು, ಸೋಷಿಯಲಿಸ್ಟ್ ಮ್ಯಾನ್, ಎಲ್ಲರಿಗೂ ಸರಿಸಮಾನವಾದಂಥ ಜೀವನ, ಸರಿಸಮಾನವಾದಂಥ ಹಕ್ಕು ಸಿಗಬೇಕಂತ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಬಹುಶಃ ಹಿಂದೆ ಕಾನ್ಸಿರಾಮ್ ಇದ್ರು, ನೆಕ್ಸ್ಟ್ ಸಿದ್ದರಾಮಯ್ಯ. ಇದು ಅತಿಶಯೋಕ್ತಿ ಅಲ್ಲ. ನಾನು ಬಹಳಷ್ಟು ಜನರು ಭಾಷಣ ಕೇಳಿದ್ದೇನೆ. ಅವ್ರು ಭಾಷಣ ಮಾಡ್ತಕ್ಕಂಥದ್ದು ಅವ್ರ ಪಕ್ಷಕ್ಕೆ ಮತ್ತೆ ಅವ್ರ ನಾಯಕತ್ವಕ್ಕೆ ಮಾಡ್ತಾರೆ. ಈ ಸಮಾಜದ ಕಟ್ಟ ಕಡೆಯ ಸಮಾಜ ಯಾವುದಿದೆ ಆ ಸಮಾಜದ ಕಡೆ ಗಮನ ಕೊಡೋದಿದೆಯಲ್ಲ ದೊಡ್ಡತನ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ 12,692 ಜನರನ್ನ ಕಾಯಂ ಮಾಡಿದ್ದಾರೆ. ಕಾಯಂ ಮಾಡ್ತಕ್ಕಂಥದ್ದಕ್ಕೆ ಮೂಲ ಕಾರಣ ರಾಹುಲ್ ಗಾಂಧಿ. ರಾಹುಲ್ ಗಾಂಧೀಜಿ 2023 ಚುನಾವಣೆ ಮುಂಚೆ ಅವ್ರು ಗುಜರಾತಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಪಾರ್ಲಿಮೆಂಟ್ ಸೀಟ್ದು KGF ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಪಾರ್ಲಿಮೆಂಟ್ ಸೀಟ್ ಸಮಸ್ಯೆ ಆದಾಗ ಆ ಕೋರ್ಟ್ ಇಶ್ಯೂ ಆದ್ಮೇಲೆ ಅವ್ರು KGF ಬಂದಿದ್ರು, ಕೋಲಾರಕ್ಕೆ ಬಂದು ಭಾಷಣ ಮಾಡಿದ್ರು. ಅವತ್ತು ಸಂಜೆ ಪೌರ ಕಾರ್ಮಿಕರೊಂದಿಗೆ ಸಂವಾದ ಮಾಡಿದ್ರು. ಇಲ್ಲಿ JP ನಗರ RV ಡೆಂಟಲ್ ಕಾಲೇಜ್ ಇಂಡೋರ್ ಸ್ಟೇಡಿಯಂ ಅಲ್ಲಿ ರಾಹುಲ್ ಗಾಂಧಿ ಅವರು ಬಂದ ತಕ್ಷಣ DK ಶಿವಕುಮಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಅವರು ಸಫಾಯಿ ಕರ್ಮಚಾರಿಗಳಿಗೆ ರಾಹುಲ್ ಗಾಂಧೀಜಿ ಅವರಿಗೆ ಒಂದು ಸ್ವಲ್ಪ ಬ್ರೀಫ್ ಕೊಡೋ ಭಾಷೆ ಹೋಗ್ತಾರೆ. ನಾನು ಅಲ್ಲಿ ಕೂತ್ಕೊಂಡು ಅವ್ರ ಸ್ಥಿತಿಗತಿಗಳು ಹಿಂದೆ ಹೇಗಿತ್ತು, ಹೆಂಗೆ ಸುಧಾರಣೆ ಆಯಿತು, ಮತ್ತೆ ಹೆಂಗೆ ಗುತ್ತಿಗೆ ಪದ್ಧತಿ ಬಂತು, ಅದರಲ್ಲಿ ಹೆಂಗೆ ನಾವು ಸಫರ್ ಆಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನೆಲ್ಲ ಕೂಡ ನಾನು ಸಾಹೇಬರು ಮನವರಿಕೆ ಮಾಡ್ತೀನಿ. ಹಾಗೆ ಹೇಳಿದೆ, 2013 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಬಂದಾಗ ಡಾಕ್ಟರ್ ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ಮ್ಯಾನಿಫೆಸ್ಟೋದಲ್ಲಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಅಲ್ಲಿ ನಾವು ಕಾಯಂ ಮಾಡ್ತಕ್ಕಂಥದ್ದನ್ನ ನಮ್ಮ ಮ್ಯಾನಿಫೆಸ್ಟೋ ಬುಕ್ಕಲ್ಲಿ ನಾನು ತಂದೆ. ಅವರು ಸಿದ್ದರಾಮಯ್ಯ ಸಾಹೇಬರು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ಲೋಕಲ್ ಬಾಡಿ ಅವರು ಅದನ್ನ ಪೇಮೆಂಟ್ ಮಾಡೋ ರೀತಿ ಮಾಡಿದ್ರು. 23 ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು, ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಇವನ್ನೆಲ್ಲ ಕಾಯಂ ಮಾಡ್ತೇವೆ, ರಿಸ್ಕ್ ಅಲವೆನ್ಸ್ ಕೊಡ್ತೇವೆ, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ತೇವೆ ಅಂತಕ್ಕಂಥದ್ದನ್ನ ಭಾಷಣ ಮಾಡಿದ್ರು. ಈಗಲೂ ನನ್ನ ಮೊಬೈಲಲ್ಲಿ ಇದೆ ವಿಡಿಯೋ. ಅವ್ರೇನು ಭಾಷಣ ಮಾಡಿದಾರೆ ಆ ವಿಡಿಯೋ ನನ್ನ ಹತ್ರ ಇದೆ, ಇಲ್ಲೂ ಇಟ್ಕೊಂಡಿದ್ದೀನಿ. ಆ ದಿಕ್ಕಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು 13,000 ಜನ ಅಲ್ಲಿ ಕಾಯಂ ಮಾಡಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥವ್ರನ್ನು ಕೂಡ ಈಗ ಸದ್ಯದಲ್ಲೇ ಕಾಯಂ ಮಾಡ್ತಾರೆ. ಇನ್ನೊಂದು ಹೆಜ್ಜೆ ಹೋಗಿ ಮ್ಯಾನಿಫೆಸ್ಟೋದಲ್ಲಿ ಇರ್ತಕ್ಕಂಥದ್ದಕ್ಕೆ ನಮ್ಮ ಡಾಕ್ಟರ್ ಮಹದೇವಪ್ಪ ಸಾಹೇಬರು ಇನ್ಶೂರೆನ್ಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಬರೋಕ್ಕೆ ಚೇರ್ಮನ್ ಆಗೋಕ್ಕೆ ಮುಂಚೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬೆಂಗಳೂರು ಹೊರತುಪಡಿಸಿ 5,744 ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತಿದೆ. ನಮ್ಮ ಅಭಿವೃದ್ಧಿ ನಿಗಮದಲ್ಲೇ ಹಣದಲ್ಲೇ ಖರ್ಚು ಮಾಡಿಬಿಟ್ಟಿದ್ದಾರೆ. ಬ್ಯಾಂಗ್ಳೂರು ಹೊರತುಪಡಿಸಿದ್ರು. ನಾನು DK ಸಾಹೇಬ್ರಿಗೆ ಹೇಳಿ ಬ್ಯಾಂಗ್ಳೂರು ಅವ್ರನ್ನು ಕೂಡ ಇದು ಸೇರಿಸಿ ಅವ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಒಟ್ಟಾರೆ ಒಂದು 7,000-8,000 ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕೊಡ್ತಾರೆ. ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕಂದ್ರೆ ಇವರು ದಿನನಿತ್ಯ ಕೆಲಸ ಮಾಡೋದು ಕಲ್ಮಶಗಳ ಜೊತೆಯಲ್ಲಿ, ಧೂಳು ಜೊತೆಯಲ್ಲಿ, ಗಲೀಜ್ ಜೊತೆ. ಸಹಜವಾಗಿ ದಿನ ಬಿಟ್ಟು ವಾರಕ್ಕೆ 1 ದಿನ 2 ದಿನ ಆದರೂ ಅನಾರೋಗ್ಯದಲ್ಲಿ ಮಲಗ್ತಾರೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವರು ಸಂಪಾದನೆ ಮಾಡಿರೋ ಹಣ ಹೆಚ್ಚು ಪಾಲು ಬರೀ ಹಾಸ್ಪಿಟಲ್ಗೆ ಮೆಡಿಸಿನ್ಸ್ಗೆ ಇಡಬೇಕು. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕೊಟ್ಬಿಟ್ರೆ ಇವರು ಯಾವ ನರ್ಸಿಂಗ್ ಹೋಗ್ಬೇಕಾದ್ರೂ ಕೂಡ ತೋರಿಸಿ ಆ ಹೆಲ್ತ್ ಕಾರ್ಡ್ ತೋರಿಸಿ ಅವರು ಟ್ರೀಟ್ಮೆಂಟ್. ಇದೆಲ್ಲ ಮಾಡಿದಂಥವರು ನಮ್ಮ ನಾಯಕರು ರಾಹುಲ್ ಗಾಂಧೀಜಿಯವರು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಡಾಕ್ಟರ್ NC ಮಹದೇವ್ ಸಾಹೇಬ್, ಇವರೆಲ್ಲರ ಕೊಡುಗೆನೂ ಅಲ್ಲಿದೆ. ಇದನ್ನೆಲ್ಲ ಕೂಡ ನಾವು ಸ್ಮರಿಸಬೇಕು. ಯಾಕಂತಂದ್ರೆ ನಮಗೆ ಯಾರು ಅನ್ನ ಕೊಟ್ಟಿದ್ದಾರೆ, ನಮ್ಗೆ ಅನ್ನ ಕೊಡೋದಕ್ಕೆ ದಾರಿ ಯಾರು ತೋರಿಸಿದ್ದಾರೆ, ಅವ್ರು ನೆನೆಸ್ಕೊಂಡಿಲ್ಲ ಅಂದ್ರೆ ನಾವು ಮನುಷ್ಯರಾಗಲ್ಲ.
ಅನ್ನ ಕೊಟ್ಟವ್ರನ್ನ, ನಮ್ಮ ಆರೋಗ್ಯಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಟ್ಟವ್ರನ್ನ, ನಮ್ಮನ್ನ ಕಾಯಂ ಮಾಡಿದಂಥವ್ರನ್ನ ನೆನೆಸ್ಕೊಳ್ದೇ ಇದ್ರೆ ನಮಗೆ ಜೀವನ ಇಲ್ಲ. ಸೊ ಹಾಗಾಗಿ ನಾವು ಈ ಸರ್ಕಾರದ ವತಿಯಿಂದ ನುಡಿದಂತೆ ನಡೀತಾ ಇರತಕ್ಕಂಥದ್ದು ದೇಶದಲ್ಲಿ ಎಲ್ಲಾದ್ರೂ ಇದೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಆಗ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಆಗ್ತಾ ಇದೆ. ಈಗಲೂ ಕೂಡ ನಾವು ಪೌರ ಕಾರ್ಮಿಕರಿಗೆ ಏನು ಭರವಸೆ ಕೊಟ್ಟಿದ್ವಿ, ಆ ಎರಡು ಭರವಸೆ, ಒಂದು ಕಾಯಂ ಮಾಡ್ತಕ್ಕಂಥದ್ದು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸು, ಇನ್ನೊಂದು ಪ್ರಮುಖವಾದಂಥದ್ದು ಬೆಂಗಳೂರು ಮಹಾನಗರದಲ್ಲಿ IPD ಸಾಲಪ್ಪ ಅವರ ಸ್ಮಾರಕ ಭವನವನ್ನ ಕಟ್ತೀವಿ ಅಂತಕ್ಕಂಥದ್ದು ಕೂಡ ನಾವು ಘೋಷಣೆ ಮಾಡಿದ್ವಿ ಮ್ಯಾನಿಫೆಸ್ಟೋದಲ್ಲಿ. ಅದಕ್ಕೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಸಕಾರಾತ್ಮಕವಾಗಿ ಸ್ಪಂದಿಸಿ ಒಳ್ಳೆ ಜಾಗ ಹುಡುಕಯ್ಯ, ಅಲ್ಲಿ ಮಾಡೋಣ, ನಮ್ಮ SCP TSP ಅಮೌಂಟ್ ಇದೆ, ಮಾದೇವಪ್ಪನಿಗೆ ಹೇಳ್ತೇನೆ, ಒಳ್ಳೆ ಕಡೆಯಲ್ಲಿ ನಿಮ್ಮ ಪೌರ ಕಾರ್ಮಿಕರಿಗೋಸ್ಕರ ಆ ಸಮಾಜದ ನಾಯಕ ಸಾಲಪ್ಪನ ಹೆಸರಲ್ಲಿ ಒಂದು ಭವನವನ್ನು ಕಟ್ಟೋಣ ಅಂತ. ಇಂತಹ ಮಹಾನ್ ನಾಯಕರು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಈ ಮೈಸೂರಿನ ನೆಲದ ಗುಣ. ನಮ್ಮ ಸಫಾಯಿ ಕರ್ಮಚಾರಿಗಳ ಘಟಕಗಳಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಪಕ್ಷವನ್ನು ಸಂಘಟನೆ ಮಾಡಿ ಈಗಾಗಲೇ ಡಿ ಕೆ ಶಿವಕುಮಾರ್ ಸಾಹೇಬರು 2028ಕ್ಕೆ ಚುನಾವಣೆಗೆ ಆಲ್ರೆಡಿ ಸಿದ್ಧತೆ ಪ್ರಾರಂಭ ಮಾಡುವುದು. ಆಲ್ರೆಡಿ ನಮಗಿಂತ ಮುಂಚೆ ಅವರು ಕೆಲಸ ಶುರು ಮಾಡಿದ್ದಾರೆ. ದಿನನಿತ್ಯ ನಮ್ಮಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ GC ಚಂದ್ರಶೇಖರ್, ಅವರು ನಮ್ಮನ್ನು ದಿನಾ ಬೆಂಡು ತೆಗಿತಾ ಇದ್ದಾರೆ. ದಿನಾ ಸಭೆಗಳು, ನಿಮ್ಮ ಜಿಲ್ಲಾಧ್ಯಕ್ಷಗಳು ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಇದು ವೋಟ್ ಚೋರಿ ಸಿಗ್ನೇಚರ್ಸ್ ಎಲ್ಲ ಕಡೆ ಒಂದು ಹಂತದಲ್ಲಿ ನಮ್ಮನ್ನು ಬೆಂಡು ತೆಗಿತಾ ಇದ್ದಾರೆ. ಈಗ ತಾನೇ ಮೆಸೇಜ್ ಬಂತು, ವರ್ಕಿಂಗ್ ಪ್ರೆಸಿಡೆಂಟ್ ಅವರು ವೋಟ್ ಚೋರಿ ಸಿಗ್ನೇಚರ್ಸ್ನ ಈ ತಿಂಗಳು 31ರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ ಈ ತಿಂಗಳು 31ರವರೆಗೂ ನಿಮ್ಮ ಕೆಲಸನೇ, ನೀವು ಯಾರು ಮನೇಲಿ ಕೂತ್ಕೊಳ್ಳಂಗಿಲ್ಲ. ಕೂತ್ಕೊಂಡ್ರೆ ನಿಮ್ಮನ್ನು ಮನೇಲಿ ಕೂರಿಸ್ಬಿಟ್ಟು ನಾವು ಇನ್ನೊಬ್ರು ತೊಗೊಂಡೋಗ್ತೀವಿ. ನೀವು ಎಫೆಕ್ಟಿವ್ ಪಕ್ಷದ ಕೆಲಸ ಮಾಡಬೇಕು. ಪಕ್ಷ ಇದ್ರೇ ನಾವು, ಉದಾಹರಣೆಗೆ ನಾನೇ 2006ರಲ್ಲಿ ನಾನು 98-99ರಲ್ಲಿ ದಿನೇಶ್ ಗುಂಡೂರಾವ್ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ರಾಜ್ಯ ಕಾರ್ಯದರ್ಶಿ ಆಗಿದ್ದರು. ಇದೇ ಮೈಸೂರಿನ PN ನರಸಿಂಹಮೂರ್ತಿ ಅವರ ಮಗ N ಮಂಜುನಾಥ್ ಅವರು SC ಘಟಕದ ಅಧ್ಯಕ್ಷರಾಗಿದ್ದಾಗ ನಾನು ಆ ಸಮಿತಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೆ. SC ಘಟಕಕ್ಕೆ 2022ರವರೆಗೂ ಕೂಡ ನಾನು SC ಘಟಕದ ಉಪಾಧ್ಯಕ್ಷನಾಗಿದ್ದೆ. ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ದುಡಿದೆ. ಅದಕ್ಕೆ ನನ್ನನ್ನು ಗುರುತಿಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಪೌರ ಕಾರ್ಮಿಕರಿಗೆ ಒಂದು ರಾಜಕೀಯ ಸ್ಥಾನಮಾನ ಕೊಡಬೇಕಂದ್ರೆ ಅವ್ರದ್ದೇ ಆದಂಥ ಒಂದು ಘಟಕ ಪ್ರಾರಂಭ ಮಾಡಬೇಕು ಅಂತೇಳಿ ಘಟಕ ಪ್ರಾರಂಭ ಮಾಡಿ ನನ್ನನ್ನು ರಾಜ್ಯಾಧ್ಯಕ್ಷರು ಮಾಡಿದ್ರು. ಅಂದರೆ ಇಲ್ಲಿವರೆಗೂ ನಾವು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಸ್ವಾಮಿ ನಮಗೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ಕೇಳ್ಕೋಬೋದಾಗಿತ್ತು. ಈಗ ನಮಗೇ ಕೊಟ್ಬಿಟ್ಟಿದ್ದಾರೆ. ನಿಮ್ಮವ್ರು ನೀವೇ ಪದಾಧಿಕಾರಿಗಳು ಮಾಡಿ, ನಿಮ್ಮವ್ರು ನಿಮ್ಮಲ್ಲೇ ನಾಯಕತ್ವ ಬೆಳೆಸಿ, ರಾಜಕೀಯವಾಗಿ ಬೆಳೆಸಿ ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ದುಡಿದಿರ್ತಕ್ಕಂಥ ನಮ್ಮಂಥವ್ರು ಕೂಡ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳೋದಕ್ಕೆ ಈಗ ನಾನು ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನು ಕೂಡ ಮಾಡಿದ್ದಾರೆ. ಇದು ಏನು ಅಂತ ತೋರಿಸುತ್ತೆ ಅಂದ್ರೆ, ನೀನು ಪಕ್ಷಕ್ಕೆ ಬದ್ಧತೆಯಿಂದ ಇದ್ರೆ ಪಕ್ಷ ನಿನ್ನನ್ನು ಗುರುತಿಸ್ತದೆ ಅಂತಕ್ಕಂಥದ್ದಕ್ಕೆ ಇದು ನಿದರ್ಶನ. ಇದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಬಂದು 1 ವರ್ಷ 2 ವರ್ಷ 5 ವರ್ಷಕ್ಕೆಲ್ಲ ಸ್ಥಾನಮಾನ ಸಿಗುತ್ತೆ ಅಂದ್ರೆ ಸುಳ್ಳು. ಪಕ್ಷಕ್ಕೋಸ್ಕರ ನೋಡಿ, ನಮ್ಮ ಮೂರ್ತಿ ಸಾಹೇಬರು ಎಷ್ಟು ವರ್ಷಗಳಿಂದ ದುಡಿತಾ ಇದ್ದಾರೆ ಪಕ್ಷಕ್ಕೋಸ್ಕರ, ಅಷ್ಟು ಹಿರಿಯರು ಕೂಡ ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಪಕ್ಷಕ್ಕೋಸ್ಕರ ಸಂಪೂರ್ಣವಾಗಿ ಮಗ್ನರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ಜಿಲ್ಲಾಧ್ಯಕ್ಷರುಗಳಿಗೂ ಸೂಚನೆ ಕೊಡ್ತಾ, ನಮ್ಮ ಜೊತೆಯಲ್ಲಿ ಪೌರ ಕಾರ್ಮಿಕರ ಸಂಘಟನೆ ಮುಖಂಡರುಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ನಿಮ್ಮ ಸಹಕಾರ ನಮಗಿರಲಿ. 2028ರ ಚುನಾವಣೆಯಲ್ಲಿ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರ್ತಕ್ಕಂಥದ್ದಕ್ಕೆ ನಾವೆಲ್ಲ ಇವತ್ತಿನಿಂದನೇ ಕಂಕಣ ತೊಟ್ಟು ಕೆಲಸ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್.